ಹೇ ಹಾಯ್, ನಾನು ಕಣ್ಮಣಿ. ಇವತ್ತು ನಾನು ಡೈಲಿ ಹೇಗೆ ರೆಡಿ ಆಗ್ತೀನಿ ಆ್ಯಂಡ್ ಸಿಂಪಲ್ಲಾಗಿ ಅಷ್ಟೊಂದು ಪ್ರಾಡಕ್ಟ್ಸ್ ಇಲ್ಲದೆ ಹೊರಗಡೆ ಟೆಂಪಲ್ಗೆ ಹೋಗ್ತಿದ್ದೆ. ಸೊ ಅದಕ್ಕೋಸ್ಕರ ರೆಡಿ ಆಗ್ತಿದ್ದೆ. ಸೊ ಅದು ನಾನು ಪಿಂಪಲ್ಗೆ ಟಚ್ ಮಾಡಿಬಿಟ್ಟಿದ್ದೆ. ಪೇಯ್ನ್ ಅಂತೂ ತಡ್ಕೊಳ್ಳೋಕ್ಕೆ ಆಗಲ್ಲ ಗೈಸ್. ವಿಂಟರ್ ಸೀಸನಲ್ಲಿ ಆ್ಯಕ್ಚುಲಿ ಪಿಂಪಲ್ಸೇ ಇರಲಿಲ್ಲ, ಚೆನ್ನಾಗಿತ್ತು, ಸ್ಕಿನ್ನು ಚೆನ್ನಾಗಿತ್ತು ಅನಿಸುತ್ತೆ. ಈ ಸಮ್ಮರ್ ಸೀಸನಲ್ಲಂತೂ ಹೆವಿ ಬರ್ತಾಯಿದೆ. ಫೇಸ್ ವಾಶ್ ಏನೇ ಒಂದು ಮೇಂಟೈನ್ ಮಾಡಿದ್ರೂ ಕೂಡ ಅದು ಕಂಟ್ರೋಲ್ ಆಗ್ತಾಯಿಲ್ಲ, ಬರ್ತಾನೆ ಇದೆ. ಏನು ಮಾಡೋದು ನನಗೂ ಗೊತ್ತಾಗ್ತಿಲ್ಲ. ಸೊ ಫೌಂಡೇಶನ್ ಹಚ್ತಾಯಿದ್ದೀನಿ. ಮುಂಚೆ ನಾನು ನನಗೆ ಹೆವಿ ಮಾರ್ಕ್ಸ್ ಇದೆ, ಪಿಂಪಲ್ ಮಾರ್ಕ್ಸ್ ಇರೋದ್ರಿಂದ ನಾನು ಕಲರ್ ಕರೆಕ್ಷನ್ ಮಾಡಿಕೊಂಡೆ. ಸೊ ನೆಕ್ಸ್ಟ್ ನಾನು ಫೌಂಡೇಶನ್ ಅಪ್ಲೈ ಮಾಡ್ತಾಯಿದ್ದೀನಿ. ತುಂಬ ಆಯ್ಲಿ ಆ್ಯಂಡ್ ಹೀಟ್ ಬಾಡಿಗೆ ಮೇಕಪ್ ಹಚ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ ಗೈಸ್, ಬಿಕಾಸ್ ಅದು ಸೊ ಫುಲ್ ಕವರೇಜ್ ಕೊಡೋಕ್ಕಂತೂ ಆಗಲ್ಲ, ಬಿಕಾಸ್ ನನಗೆ ಹೆವಿ ಮಾರ್ಕ್ಸ್ ಇದೆ, ಪಿಂಪಲ್ಸ್ ಇದೆ. ಸೊ ಹೆವಿ ಪ್ರಾಡಕ್ಟ್ಸ್ ಕೂಡ ನಾನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾನು ಅಷ್ಟೊಂದು ಪ್ರಾಡಕ್ಟ್ಸ್ ಈ ಸಮ್ಮರ್ ಸೀಸನಲ್ಲಿ ಹಚ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಕ್ಯಾರಿ ಮಾಡೋದಂತೂ ಕಷ್ಟ ಆಗುತ್ತೆ. ಹಾಗಾಗಿ ಎಷ್ಟು ಮಿನಿಮಲ್ಲಾಗಿ ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ಮಿನಿಮಲ್ ಪ್ರಾಡಕ್ಟ್ಸ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು. ಆಲ್ ಟೈಮ್ ಫೇವ್ರೆಟ್ಟು. ನಾನು ಮೇಕಪ್ ಮಾಡಿಲ್ಲ ಆದರೂ ಕೂಡ ಈ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ಕೊತಾ ಇದ್ದೆ. ಆ್ಯಂಡ್ ಐಬ್ರೋ ಲಿಪ್ಸ್ಟಿಕ್ ಇದೆರಡು ಮಾತ್ರ ಯಾವಾಗಲೂ ಅಪ್ಲೈ ಮಾಡ್ಕೊಳ್ತೀನಿ. ಸೊ ನನಗೆ ಅದು ಫುಲ್ಫಿಲ್ ಆಗುತ್ತೆ ಅದೆರಡು ಮಾಡಿಕೊಂಡ್ರೆ ಮಾತ್ರ. ಸೊ ಈಗ ಐಬ್ರೋ ಮಾಡ್ಕೊಳ್ತಿದ್ದೀನಿ. ನನಗೆ ಸ್ವಲ್ಪ ಬ್ರಾಡಾಗಿ ಇದ್ದರೆ ಇಷ್ಟ ಆಗುತ್ತೆ. ಸೊ ನಾನು ಯೂಶ್ವಲಿ ಕಾಜಲಲ್ಲೇ ಅಪ್ಲೈ ಮಾಡ್ಕೊಳ್ತೀನಿ. ಅಲ್ಲಿ ಮೇಕಪ್ ಮಾಡಿಲ್ಲ ಅಂದರೂ ಕೂಡ ಐಬ್ರೋ ಮತ್ತು ಲಿಪ್ಸ್ಟಿಕ್ ಇದೆರಡು ಅಪ್ಲೈ ಮಾಡ್ಕೊಳ್ತೀನಿ. ಸ್ವಲ್ಪ ತಿಕ್ಕಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಈ ಸತಿ ಹೇಳಬೇಕು ಅಂದರೆ. ಹಾಗೆ ಸ್ಪೂಲಿ ಬ್ರಷಿಂದ ಅದನ್ನು ಸ್ವಲ್ಪ ಲೈಟನ್ ಮಾಡಿಕೊಂಡೆ. ನೆಕ್ಸ್ಟ್ ಪಾರ್ಟ್ ಏನಂದರೆ ಐ ಶ್ಯಾಡೋ. ಡೈಲಿ ಬೇಸಿಸಲ್ಲಿ ನಾನೇನು ಅಷ್ಟೊಂದು ಐ ಶ್ಯಾಡೋಸ್ ಇಷ್ಟಪಡಲ್ಲ. ನ್ಯೂಡ್ ಐ ಶ್ಯಾಡೋಸ್ ಅಪ್ಲೈ ಮಾಡಿಕೊಂಡೆ. ಲೈಕ್ ಈ ಟೈಮ್ ನಾನು ಕಾಜಲ್ ಅಪ್ಲೈ ಮಾಡ್ಕೊಂಡಿಲ್ಲ. ಕಾಜಲ್ ಆಗಲಿ ಲೈನರ್ ಆಗಲಿ ಏನೂ ಅಪ್ಲೈ ಮಾಡಿಲ್ಲ. ಸ್ವಲ್ಪ ಡಲ್ ಲುಕ್ಕೇ ಇರಲಿ ಅಂತ. ಟೈಮೂ ಇರಲಿಲ್ಲ, ಹಾಗಾಗಿ ಫಾಸ್ಟಾಗಿ ರೆಡಿ ಆಗ್ತಿದ್ದೆ. ಎವ್ರಿ ಟೈಮ್ ಮಸ್ಕರ ಹಚ್ಕೊಳ್ಳುವಾಗ ಹೀಗೆ ಅಲ್ಲಿ ಟಚ್ ಆಗಿಬಿಡುತ್ತೆ. ಅದನ್ನು ತಗೊಂಡು ತಲೆಗೆ ಹಚ್ಕೊಳ್ಳೋದು. ಯೂಶ್ವಲಿ ಎಲ್ಲ ಗರ್ಲ್ಸು ಹೀಗೆ ಮಾಡ್ತಾರೆ ಅನಿಸುತ್ತೆ, ನಾನು ಹಾಗೇನೆ. ನೆಕ್ಸ್ಟ್ ಡಬಲ್ ಮಸ್ಕರ ಮಾಡಿಕೊಂಡೆ. ರೆಡಿ ಆಗ್ತಿದ್ದಂಗೆ ನನ್ನ ಮಗ ಬಂದು ಅಮ್ಮ ರೆಡಿನಾ ಅಂತ ಕೇಳ್ತಿದ್ದ. ಸೊ ಅವನಿಗೂ ರಿಪ್ಲೈ ಮಾಡಿಕೊಂಡೆ ಮೇಕಪ್ ಮಾಡ್ತಾಯಿದ್ದೆ. ನೆಕ್ಸ್ಟ್ ಪಾರ್ಟ್ ಹೇರ್ ಸ್ಟೈಲ್ಗೆ ಬಂದರೆ ನನ್ನ ಹೇರ್ ಸ್ಟೈಲ್ ನೀವು ನೋಡ್ತಿದ್ದೀರಲ್ಲ, ನೋಡಿ ತಲೆ ತಿರುಗುತ್ತೆ. ಬಿಕಾಸ್ ನನಗೆ ಎಷ್ಟೇ ಹೇರ್ ಸ್ಟೈಲ್ ಮಾಡಿಕೊಂಡ್ರು ನನಗೆ ಯಾವ ಹೇರ್ ಸ್ಟೈಲು ನನಗೆ ಯಾಕೋ ನನಗದು ಸರಿ ಅನಿಸಲ್ಲ ಆ್ಯಂಡ್ ಕಂಫರ್ಟಬಲು ಇರಲ್ಲ. ಅದು ಯಾಕೋ ಗೊತ್ತಿಲ್ಲ. ನೋಡಿ ನನಗಿದೆ ಈ ಒಂದು ಹೇರ್ ಸ್ಟೈಲ್ ಯಾವಾಗಲೂ ಮ್ಯಾಚ್ ಆಗುತ್ತೆ. ಆ್ಯಂಡ್ ನೋಡಿ ನಾನು ಎವ್ರಿ ಟೈಮ್ ಈ ಥರ ಆಗ್ತಾ ಇರುತ್ತೆ. ಅದೇನಪ್ಪ ಅಂದರೆ ತಲೆ ಬಾರ್ಚ್ಬಿಟ್ಟಿರ್ತೀನಿ, ಬಟ್ ಕ್ಲಿಪ್ ಮಾತ್ರ ಸಿಗಲ್ಲ. ಎವ್ರಿ ಟೈಮ್ ಇದೇ ಆಗುತ್ತೆ. ಮನೆ ಫುಲ್ಲು ಹುಡುಕಾಡ್ತೀನಿ, ಎಲ್ಲ ಕಡೆಯೂ ಹುಡುಕಾಡ್ತೀನಿ, ಅದಂತೂ ಸಿಗೋದೇ ಇಲ್ಲ. ಫೈನಲಿ ಏನಾದರೂ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ತೀನಿ, ಏನು ಸಿಗುತ್ತೋ ಅದನ್ನು ಮ್ಯಾಚ್ ಮಾಡ್ಕೊಳ್ತೀನಿ. ನೋಡಿ ನಂಗೆ ಫೇವ್ರೆಟ್ ಹೇರ್ ಸ್ಟೈಲ್ ಅಂದರೆ ಇದೆ. ಎಲ್ಲಿ ಹೋಗಲಿ, ಹೆಂಗೆ ರೆಡಿ ಆಗಲಿ, ಈವನ್ ವೆಸ್ಟರ್ನು ಟ್ರೆಡಿಷ್ನಲ್ ಎಲ್ಲದಕ್ಕೂ ಸೇಮ್ ಹೇರ್ ಸ್ಟೈಲೇ ನಾನು ಮಾಡ್ತಾಯಿರ್ತೀನಿ. ಅದು ಯಾಕೋ ನನಗೂ ಗೊತ್ತಾಗ್ತಾಯಿಲ್ಲ. ಫೈನಲಿ ಇಯರ್ ರಿಂಗ್ಸ್ ಇದಕ್ಕೆ ಮ್ಯಾಚ್ ಆಗೋ ಥರ ಒಂದು ಇಯರ್ ರಿಂಗ್ಸ್ ಹಾಕ್ಕೊಂಡೆ. ನಂಗೆ ಸ್ವಲ್ಪ ದೊಡ್ಡ ಇಯರ್ ರಿಂಗ್ಸ್ ಅಂದರೆ ಹುಚ್ಚು. ತುಂಬ ಸ್ಪೆಂಡ್ ಮಾಡ್ತೀನಿ ಇಯರ್ ರಿಂಗ್ಸ್ ಮೇಲೆ, ತುಂಬ ಇಷ್ಟ ಆಗುತ್ತೆ ಕೂಡ. ನೋಡಿ ನಾನು ಆಗಲೇ ಹೇಳಿದ್ನಲ್ಲ ಹೇರ್ ಸ್ಟೈಲ್ ಬಗ್ಗೆ, ಅದನ್ನೇ ಹೀಗೆ ಮಾಡ್ತಾಯಿದ್ದೀನಿ. ಸೈಡ್ ಆ್ಯಂಗಲ್ ತಗೊಂಡು ನೋಡ್ತಾಯಿದ್ದೀನಿ, ಫ್ರಂಟ್ ಆ್ಯಂಗಲು ಎಲ್ಲ ಯಾವ ಥರ ಹೇರ್ ಸ್ಟೈಲ್ ಇದೆ ಎಲ್ಲ ಮಾಡಿ ನೋಡಿಬಿಡ್ತೀನಿ. ನನಗೆ ಹಾಕ್ಕೊಂಡೆ ಕೂಡ ಪೋನಿಟೇಲ್ ಥರ ಮಾಡಿ, ಫ್ರಂಚ್ ಬ್ಲ್ಯಾಕ್ ಥರ ಮಾಡಿ, ಹೇರ್ ಸ್ಟೈಲು ರೆಡಿ ಆಗಿಬಿಟ್ಟೆ ನಾನು. ಲಿಟ್ರಲಿ ಹೋಗೋಕ್ಕೆ ರೆಡಿ. ಫೈನಲಾಗಿ ಮಿರರ್ ಮುಂದೆ ಅದಕ್ಕೆ
ಅದಕ್ಕೆ ಗೈಸ್ ತುಂಬ ಮಿರರ್ ನೋಡಬಾರ್ದು ಅನಿಸುತ್ತೆ. ಏನೋ ಒಂದು ರೆಡಿ ಆದ್ವಾ ಹೋಗ್ತಾ ಇರಬೇಕು. ಮಿರರ್ ಒಂದೊಂದು ಸತಿ ಸುಳ್ಳು ಹೇಳುತ್ತೆ. ಮೈಂಡ್ ಚೇಂಜ್ ಮಾಡಿಸ್ತಾ ಇರುತ್ತೆ ನೋಡಿ. ಸ್ಟಿಕ್ಕರ್ ಇಟ್ಕೊಂಡೆ. ಸ್ಟಿಕ್ಕರ್ ಇಲ್ಲದೆ ಟ್ರೆಡಿಷ್ನಲ್ ಔಟ್ಫಿಟ್ ಸೂಟ್ ಅಷ್ಟೊಂದು ಫಿನಿಷ್ ಆಗಲ್ಲ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಸ್ಟಿಕ್ಕರ್ ಇಟ್ಕೊಂಡು ತಿರ್ಗಾ ಈ ಹೇರ್ ಸ್ಟೈಲು ಹಾಗೇನದು ನೋಡಿ ಎಷ್ಟು ಸತಿ ನೋಡ್ಕೊಳ್ತಾ ಇದ್ದೀನಿ. ಸೆಟ್ ಆಗುತ್ತಾ ಇಲ್ವಾ, ಇಷ್ಟ ಆಗುತ್ತಾ, ಅದು ಬೇರೆಯವ್ರಿಗೆ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ. ಬಟ್ ನನಗಂತೂ ಯಾವ ಹೇರ್ ಸ್ಟೈಲ್ ಸೆಟ್ ಆಗಲ್ಲ ಗೈಸ್. ನೋಡಿ ಈಗ ಕ್ಲಿಪ್ ಹಾಕೊಂಡು ನೋಡ್ತಾ ಇದ್ದೀನಿ. ಇಷ್ಟೆಲ್ಲ ರೆಡಿ ಆದಮೇಲೆ ನೀವೇ ನೋಡಿ ಲಾಸ್ಟ್ ವಿಡಿಯೋನಲ್ಲಿ ಹೇಗಿದೆ ಅಂತ. ತಿರ್ಗಾ ಯಾವ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ ಅಂತ ನೋಡಿ. ಟಡಾ ಇದೆ. ಅಷ್ಟೆಲ್ಲ ಮಾಡಿ ಇದೇ ಹೇರ್ ಸ್ಟೈಲ್ ಹಾಕ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅನಿಸುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದೇ ಥರ ನನ್ನ ಡೈಲಿ ಲೈಫ್ ಮೇಕೋವರ್ಸ್ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಕ್ಕೆ ಬರ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೂ ಲೈಕ್ ಮಾಡಿ, ತಪ್ಪಿದರೆ ಹೇಳ್ಕೊಡಿ, ತಿದ್ಕೊಳ್ತೀನಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.